ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. 45 ಕೋಟಿ ರೂಪಾಯಿ ವೆಚ್ಚದ ವಿವೇಕಾನಂದ ಸ್ಮಾರಕ ಏನು ಲೋಕಾರ್ಪಣೆ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾರೆ. 45 ಕೋಟಿ ವೆಚ್ಚದ ವಿವೇಕಾನಂದ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಮಕೃಷ್ಣ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟಿಸ್ತಾರೆ. ಅಲ್ಲಿ ಬಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಬಿಗಿ ಭದ್ರತೆ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಮೇ 10ಕ್ಕೆ ಬೆಂಗಳೂರಿಗೆ ಬಂದಿದ್ದರು ಪ್ರಧಾನಿ ಮೋದಿ ಅವರು. ಆಗ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಭೇಟಿ ವೇಳೆ ಭದ್ರತಾ ಲೋಪ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಆಗಸ್ಟ್ 1ಕ್ಕೆ ಬರ್ತಾರೆ. ಸೊ 45 ಕೋಟಿ ರೂಪಾಯಿ ವೆಚ್ಚದ ವಿವೇಕಾನಂದ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ಸೊ ಮೇ 10ಕ್ಕೆ ಬಂದಾಗ ಭದ್ರತಾ ಲೋಪ ಆಗಿತ್ತು. ಅಂದರೆ ಈ ಜಿಲೇಟಿನ್ ಕಡ್ಡಿಗಳೆಲ್ಲ ಸಿಕ್ಕಿದ್ವು, ಸ್ಫೋಟಗೊಳ್ಳುವಂಥ ಕಡ್ಡಿಗಳು. ಸೊ ಆ ಒಂದು ಕಾರಣಕ್ಕೆ ಈ ಬಾರಿ ಎಲ್ಲ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಎಲ್ಲ ಚೆಕ್ಕಿಂಗ್ ಮಾಡಿ, ಅವ್ರು ಬರಬೇಕಾದ್ರೆ ಎಲ್ಲ ಚೆಕ್ಕಿಂಗ್ ಇರುತ್ತೆ. ಬಟ್ ಅದಕ್ಕಿಂತ ಯಾಕೆಂತ ಹೇಳಿದ್ರೆ ನೀನು ಹೋದ ಬಾರಿ ಆಗಿರ್ತಕ್ಕಂಥ ಘಟನೆ ಇದೆಯಲ್ಲ, ಮತ್ತಷ್ಟು ಎಚ್ಚೆತ್ತುಕೊಳ್ಳೇಬೇಕು ಪೊಲೀಸರು. ಅದು ಹೇಗೆ ಬಂತು ಅಲ್ಲಿ ಜಿಲೇಟಿನ್ ಕಡ್ಡಿ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾರು ಇಟ್ಟರು ಅಂತ ಹೇಳಿ. ಅದು ಮೋದಿಯವರು ಸಂಚರಿಸುವ ರೋಡ್ನಲ್ಲೇ ಇಟ್ಟಿದ್ದರು. ಸೊ ಆ ಕಾರಣಕ್ಕೆ ಈ ಬಾರಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟಿಸ್ತಾರೆ ಅಲ್ಲಿ ಬಂದು. ಆಗಸ್ಟ್ 1ಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಅವರು.